ನೋಡ್ರಿ ಅವರು ಇದು ಚಾಮುಂಡಿ ದೇವಿಯ ಒಂದು ಪೂಜೆ ಮತ್ತು ಪುಷ್ಪಾರ್ಚನೆ ಇದೆಲ್ಲ ಸನಾತನ ಧರ್ಮದ ಒಂದು ಪದ್ಧತಿ. ಯಾರು ಸನಾತನ ಧರ್ಮದಲ್ಲಿ ವಿಶ್ವಾಸ ಇಡ್ತಾರೋ, ಯಾರು ಸನಾತನ ಧರ್ಮವನ್ನು ಗೌರವಿಸ್ತಾರೋ ಅಂಥವ್ರ ಕಡೆಯಿಂದ ಪೂಜೆ ಮಾಡೋರು. ಸಾಕಷ್ಟು ಮಂದಿ ಮಹಿಳೆಯರು ಅದಾರ, ದಲಿತ ಮಹಿಳೆಯರು ಅದಾರ, ಸಾಕಷ್ಟು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹಿಳೆಯರು ರಾಜ್ಯದಲ್ಲೇನು ಕಡಿಮೆ ಇಲ್ಲ. ಯಾರು ಕನ್ನಡ ಧ್ವಜವನ್ನು ವಿರೋಧ ಮಾಡಿದ್ರು, ಕನ್ನಡದ ಬಾವುಟದಲ್ಲಿ ಹಳದಿ ಮತ್ತು ಕೆಂಪು ಇದ್ದಿದ್ದು ಅರಿಶಿಣ ಕುಂಕುಮ ಅಂತೇಳಿ ಲಕ್ಷ್ಮಿಗೆ ಹೋಲಿಸಿದ್ರು, ಅದನ್ನು ವಿರೋಧ ಮಾಡಿದರು. ಕನ್ನಡವನ್ನು ಭುವನೇಶ್ವರಿಯ ದೇವಿಯ ಮೂರ್ತಿಯನ್ನು ವಿರೋಧ ಮಾಡೋದಂಥವ್ರು ಇವ್ರಿಗೇನು ನೈತಿಕತೆ ಇದೆ? ಚಾಮುಂಡಿ ದೇವಿಯ ಆರಾಧನೆ ಹಿಂದೂಗಳು ಮಾಡ್ತಾರೆ. DK ಶಿವಕುಮಾರ್ ಹೇಳ್ತಾರೆ ಇದು ಸಾರ್ವಜನಿಕತೆ. ಹಾಗಾದ್ರೆ ಈ ದೇಶದಲ್ಲಿರುವ ವಕಾಫ್ ಆಸ್ತಿಗಳು ಸರ್ಕಾರದಲ್ಲ, ಏನು ಅವ್ರ ಅಪ್ಪಂದ, ಏನು ಔರಂಗಜೇಬಂದ, ಟಿಪ್ಪು ಸುಲ್ತಾನ್ದ? ಇದು ಭಾರತದಲ್ಲ. ನೀವು ಹಿಂದೂ ಧರ್ಮಗಳು ದೇವಸ್ಥಾನಗಳೆಲ್ಲ ಸಾರ್ವಜನಿಕ ಸರ್ಕಾರ ಅಂತ ಹೇಳ್ತೀರಿ. ಹಾಗಾದ್ರೆ ನಿಮ್ಮ ದರ್ಗಾಗಳನ್ನು ಮಸೀದಿಗಳನ್ನು ಸರ್ಕಾರ ಅಂತ ಹೇಳೋ ತಾಕತ್ತು ದಮ್ಮ DK ಶಿವಕುಮಾರ್ಗೆ ಐತೆ. ನಾನು ವಿಧಾನಸಭೆಯಲ್ಲೇ ಹೇಳಿದ್ದೇನೆ, ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತು. ಹೌದು, ಹಿಂದೂಗಳದೇ ಸ್ವತ್ತು. ಯಾವ ಹಿಂದೂ ಧಾರ್ಮಿಕ ಕ್ಷೇತ್ರಗಳದಾವ ಎಲ್ಲ ಹಿಂದೂಗಳೇ ಇವತ್ತು ಪೂಜೆ ಪುನಸ್ಕಾರ ಮಾಡೋರು. ಯಾರು ಸಾಬ್ರು ಬಂದು ಮಾಡ್ತಾರೇನ್ರಿ? ಅವ್ರು ಮೂರ್ತಿ ಪೂಜೆ ಮಾಡ್ಲಿಕ್ಕೆ ಅವ್ರು ಇದರಲ್ಲಿ ಧರ್ಮದಲ್ಲಿ ಅವಕಾಶ ಇಲ್ಲ. ಮೂರ್ತಿ ಪೂಜೆ ಮಾಡೋನು ಕೊಲ್ರಿ ಅಂತ ಹೇಳ್ತೈತೆ ಅವ್ರ ಧರ್ಮ. ಅದು ನಮ್ಮ ಧರ್ಮ ಹಂಗೆ ಹೇಳೋದಿಲ್ಲ. ನಮ್ಮ ಸನಾತನ ಏನು ಹೇಳ್ತೈತಿ? ವಸುದೇವ ಕುಟುಂಬ, ಎಲ್ಲ ಜಗತ್ತು ಒಂದೇ ಕುಟುಂಬ, ಎಲ್ಲರೂ ಅಣ್ತಂಬ್ರತ್ ಕಲಿಸೋದೇ ಸನಾತನ ಧರ್ಮ. ಅವ್ರ ಧರ್ಮ ಕಲಿಸೋದಿಲ್ಲ. ಮತ್ತೊಂದು ಧರ್ಮದವ್ರನ್ನ ಅಣ್ತಂಬ್ರತ್ ತಿಳ್ಕೋದೇ ಕಾಫೀರ್ ಅಂತ ಹೇಳ್ತಾರೆ. ಅವ್ರು ಕಾಫೀರನ್ನ ನಂಬಾರ್ದು. ಮತ್ತು ನೀವು ಅವ್ರ ಕಡೆಯಿಂದ ಹೆಂಗೆ ಪೂಜೆ ಮಾಡಿಸ್ತೀರಿ? ಇದು ನಮ್ಮ ಮೂಲ ಪ್ರಶ್ನೆ. ಅದಕ್ಕೆ ಸರ್ಕಾರ ಇದನ್ನು ಸಿದ್ದರಾಮಯ್ಯನವರು ಅತಿ ಆಯ್ತದೆ. ಎಲ್ಲ ಕಡೆ ತುಷ್ಟೀಕರಣ, ಪೊಲೀಸ್ ಇಲಾಖೆಯಲ್ಲಿ ತುಷ್ಟೀಕರಣ, ದೇವರಲ್ಲಿ ತುಷ್ಟೀಕರಣ. ಏನು ಸಾಬ್ರೇ ಇವ್ರಿಗೆ ಅಟ್ಟೆ ಹೊಟ್ಟಾಕ್ಯಾರೋ ಏನು ಹಿಂದೂಗಳು ಯಾರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಯಾರು ಹೊಟ್ಟಾಕ್ಯಾರ? ಉಳ್ಕಿದ್ದು ತಮ್ಮ ಸ್ವಜಾತಿಗೆ ಏನೂ ಮಾಡಲಾಗ್ಯಾರ ಅವರು. ಬಿಟ್ಟು ಹಳ್ಳಿ ಸಾಬರು ಅಂದ್ರೆ ಮುಂದಿನ ಸಲ ಸಾಬರು ಬಿಟ್ಟು ಕಾಂಗ್ರೆಸ್ಗೆ ಯಾರು ಓಟ್ ಹಾಕೋದಿಲ್ಲ. ನಮ್ಮ ಹಿಂದೂ ಧರ್ಮಕ್ಕೆ ಅಪಮಾನ ಏನು ಮಾಡ್ಲಕತ್ತೀರಿ? ನೀವು ಬುದ್ಧಿ ಕಲಿಸ್ತಾರೆ. ಇನ್ನೇನು ನಮ್ಮ ಹಿಂದಿನ ಪಾರ್ಟಿಯವ್ರು ಅಡ್ಜಸ್ಟ್ಮೆಂಟ್ ಅದಾರೆ. ಮೊನ್ನೆ ನೋಡಿರಿ, ಇದರಲ್ಲಿ ಯಾವುದದು ಏನದು ಕ್ರಿಕೆಟ್ ಅದು ಯಾವುದತ್ತ RCBಯಲ್ಲಿ ಅಶೋಕ ವಿರೋಧ ಪಕ್ಷ ನಾಯಕ ಮಾತಾಡ್ತಾರೆ. ಬರೀ ಪೊಲೀಸರಿಗೆ ಬೈಲಕತ್ತ. ಪೊಲೀಸರು ಏನು ಹೇಳಿದ್ರು ಇವ್ರಿಗೆ? ಇಷ್ಟು ಬೇಗನೆ ಇದನ್ನು ಮಾಡಬೇಡ್ರಿ, ನಮ್ಗೆ ಇದನ್ನು ಕಂಟ್ರೋಲ್ ಮಾಡೋದಾಗೋದಿಲ್ಲ. ಇದನ್ನು ಪೊಲೀಸ್ ಇಲಾಖೆ ವರದಿ ಕೊಟ್ಟರು ಸಹಿತ ಸಿದ್ದರಾಮಯ್ಯ, DK ಶಿವಕುಮಾರು, ಗೃಹ ಮಂತ್ರಿ 3 ಮಂದಿ ಮಾಡಿದ ತಪ್ಪಿಗೆ 12 ಜನರು ಪ್ರಾಣ ಹೋಗ್ಲಕತ್ತ ಸ್ಟೇಡಿಯಮ್ದಾಗ. ಇಲ್ಲಿ DK ಶಿವಕುಮಾರ್ ಸ್ಟೇಜ್ ಮ್ಯಾಗ ನಿಂತು ಬೆಲ್ಲ ಕೊಡ್ಲಕತ್ತಾನ. ಇದಕ್ಕೆ ನಾವು ವಿಧಾನಸಭಾದಾಗ ಹೇಳೀನಿ, ಅಲ್ಲಿ ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ರು. ಪೊಲೀಸರನ್ನ ಅದಕ್ಕೆ ಮಾಡಿದ್ರಿ? ಮೊದಲು ಸಸ್ಪೆಂಡ್ ನೀವು 3 ಮಂದಿ ಆಗ್ಬೇಕಂತ ಹೇಳೀನಿ ಅವತ್ತು. ನಿಮ್ಮ 3 ಮಂದಿನ ಮೊದಲು FIR ನಿಮ್ಮ ಆಗಬೇಕು, CM, DCM, ಹೋಮ್ ಮಿನಿಸ್ಟ್ರು. ಸುಮ್ಮನೆ ಪಾಪ 3 ಪೊಲೀಸ್ ಅಧಿಕಾರಿಗಳು ಅವ್ರೇನೂ ಇಲ್ಲ. ಪಾಪ ದಯಾನಂದ್ ಒಳ್ಳೆ ಅಧಿಕಾರಿ, ಒಳ್ಳೆ ಪರ್ಫಾರ್ಮೆನ್ಸ್ ಇರೋ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು. ಅವ್ರಿಗೆ ಅಪಮಾನ ಮಾಡಲಿಲ್ಲ ಇಡೀ ಇಲಾಖೆಗೆ, ನಿಮ್ಮ ಸ್ವಾರ್ಥ ಸಲುವಾಗಿ. ಏನೋ ಒಂದು ಟ್ವೀಟ್ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಹೇಳ್ತಾರೆ, ಒಂದು ಟ್ವೀಟ್ ಬರ್ತತ್ತೆ, ಇಷ್ಟು ಲಕ್ಷ ಜನ ಸೇರ್ತಾರೆ, ಅವಾಗನೇ ಪೊಲೀಸರು ಆ್ಯಕ್ಷನ್ ತೊಗೋಬೇಕಾಗಿತ್ತು. ನೀವು ಯಾಕೆ ಟ್ವೀಟ್ ಮಾಡಿದ್ರಿ ಸಿದ್ದರಾಮಯ್ಯ? ನಿಮ್ಮ ಪರ್ಸನಲ್ ಅಕೌಂಟಿಂದ ನೀವು ಟ್ವೀಟ್ ಮಾಡಿರಿ, ಬನ್ನಿ ಸಾಗರೋಪಾದಿಯಲ್ಲಿ ಬರ್ರಿ, ಇದನ್ನೊಂದು ವಿಜಯೋತ್ಸವ. ಯಾವುದದು IPL ಏನು ಸಂಬಂಧ? ಕರ್ನಾಟಕದ ಟೀಮಾ, ಭಾರತ ದೇಶದ ಟೀಮ? ಎಲ್ಲ ರೊಕ್ಕಕ್ಕೆ ಮಾರ್ಕೊಂಡಂಥ ಟೀಮ್ಗಳು ಎಲ್ಲ ಲೀಲಾ ಆಗ್ತಾವೆ. ಏನು ಪ್ಲೇಯರ್ಗಳದು ಲೀಲಾ ಆಗ್ತಾವೆ. ಇನ್ನು 1 ಕೋಟಿ 2 ಕೋಟಿ ಅಂಥದಕ್ಕೆ ನೀವು ವಿಧಾನಸೌಧ ಮೆಟ್ಟಲ್ ಮ್ಯಾಗ ಇಷ್ಟೆಲ್ಲ ಇದು ಪೂರ್ತಿ ಹತಾಶಾಗಿ ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ಹಿಂದೂ ಧರ್ಮವನ್ನು ಅಪಮಾನ ಮಾಡೋದು ಇವತ್ತೇನು ನಡೆಸ್ಯಾರ. ಇದಕ್ಕೂ ಇನ್ನು 3 ವರ್ಷ ಇವ್ರು ಏನು ಮಾಡ್ತಾರೆ ಮಾಡಲಿ. ಈ ರಾಜ್ಯದ ಜನ